ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಕೂಡ. ನಾವು ಇವತ್ತು BGS ನ ಶಾಲೆಯ ಮುಂಭಾಗದಲ್ಲಿ ಇರುವಂತದ್ದು. BGS ನ ವ್ಯವಸ್ಥಾಪಕರು ಹಾಗೂ ನಿರ್ದೇಶಕರು ಆಗಿರುವಂತಹ ಶ್ರೀ 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 ಪರಮ ಪೂಜ್ಯ ಪ್ರಕಾಶನ ಸ್ವಾಮೀಜಿಯವರ 60ನೇ ವರ್ಷದ ಹುಟ್ಟುಹಬ್ಬದ ಸಮಾರಾಚರಣೆಯಲ್ಲಿ ಒಂದಷ್ಟು ನಾಳೆ ದಿನ ಬೆಳಗ್ಗೆ 9:30ಇಂದನೇ ಹೋಮ ಕುಂಡಳಿಗಳನ್ನ ಕೂಡ ಆಚರಿಸ್ತಾ ಇರುವಂತದ್ದು. ಅದೇ ರೀತಿಯಲ್ಲೇ BGS ಶಾಲೆ 25ನೇ ವರ್ಷದ ವಾರ್ಷಿಕೋತ್ಸವ ಹಾಗೆ ಸಿಲ್ವರ್ ಜೂಬ್ಲಿ ಕೂಡ ಇರುವಂತದ್ದು. ಅವತ್ತಿನ ದಿನಕ್ಕೂ ಕೂಡ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರುವಂತದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮಂಟಪದಿಂದನೇ ಒಳಗೆ ಹೋಗಲು ಮಾಡಿರುವಂತಹದ್ದು. ಒಂದಷ್ಟು ತಯಾರಿಗಳು ಕೂಡ ಇವತ್ತಿನಿಂದಲೇ ನಡೀತಾ ಇರುವಂತದ್ದು. ಇಂದಿನಿಂದಲೇ ತಯಾರಿಗಳನ್ನ ನಡೆಸ್ಕೋತಾ ಇರುವಂತದ್ದು. ನಾಳೆ ಬೆಳಗ್ಗೆ 9:30ಇಂದಲೇ ಪೂಜೆಗಳು ಕೂಡ ಮಾಡ್ತಾ ಇರುವಂತದ್ದು. ಒಂದಷ್ಟು ಹೋಮಗಳಾಗಿರ್ಬೋದು, ಒಂದಷ್ಟು ಪೂಜೆಗಳಾಗಿರ್ಬೋದು ನಾಳೆ ಬೆಳಗ್ಗೆ 9:30ಇಂದಲೇ ನಡೆಯುವಂತಹ ಸಾಹಸಗಳಿರುವಂತಹದ್ದು. ಹಾಗೆ ತಿರುಪತಿಯಿಂದನೇ ತಿಮ್ಮಪ್ಪನ ಹಾಗೂ ಲಕ್ಷ್ಮೀ ದೇವಿಯ ಮೂರ್ತಿಯನ್ನ ತಂದು ಇಲ್ಲಿ ಪೂಜೆಯನ್ನ ನೆರವೇರಿಸ್ತಾ ಇರುವಂತದ್ದು. ಹಾಗೆ ಒಂದಷ್ಟು ಜನ ಪುರೋಹಿತರುಗಳ ತಿರುಪತಿಯ ಒಂದಷ್ಟು ಪ್ರಧಾನ ಅರ್ಚಕರು ಕೂಡ ಬಂದು ಇಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಕೂಡ ನೆರವೇರ್ತಾ ಇರುವಂತದ್ದು. ನಾನು ಹಾಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ಯಾವ ರೀತಿಯಾಗಿ ಪ್ರಿಪರೇಷನ್ ನಡೀತಾ ಇದೆ ಅನ್ನುವಂಥನ್ನ ಈ ಮುಂದೆನೆ ಹೇಳ್ತಾ ಹೋಗ್ತೀನಿ, ನಡೀರಿ. ನೀವು ನೋಡ್ತಾ ಇರ್ಬೋದು, ನನ್ನ ಹಿಂಭಾಗದಲ್ಲಿ ಹೋಮಕ್ಕೆ ಕುಂಡಲಿಯನ್ನ ತಯಾರಿ ಮಾಡ್ತಾ ಇರುವಂತದ್ದು. ಈಗಾಗಲೇ 7ನೇ ತಾರೀಕು ಇರುವಂತದ್ದು ಈ ಹೋಮ ಕುಂಡಲಿಗಳು. ಶ್ರೀನಿವಾಸ ಕಲ್ಯಾಣೋತ್ಸವ ಕೂಡ ಅಷ್ಟೇ 7ನೇ ತಾರೀಕು ಇರುವಂತದ್ದು. ಆದ್ರೆ ಈಗ್ಲಿಂದಾನೇ ಪ್ರಿಪರೇಷನ್ ಕೂಡ ತಯಾರಿ ಮಾಡ್ಕೋತಾ ಇರುವಂತದ್ದು. ನಾಳೆ ಬೆಳಗ್ಗೆ 9 ಗಂಟೆಯಿಂದಲೇ ಹೋಮಗಳು ನಡೀತಾ ಇರುವಂತದ್ದು. ಹಾಗೆ ಇವತ್ತಿನ ದಿನ ತಿರುಪತಿಯ ಒಂದಷ್ಟು ಪ್ರಧಾನ ಅರ್ಚಕರಿಂದಲೇ ಲಕ್ಷ್ಮೀ ದೇವಿ ಹಾಗೂ ತಿಮ್ಮಪ್ಪನ ಒಂದು ಮೂರ್ತಿಯನ್ನ ತಂದು ಶ್ರೀನಿವಾಸ ಕಲ್ಯಾಣೋತ್ಸವ ಕೂಡ ಮಾಡ್ತಾ ಇರುವಂತದ್ದು. ಇದೇ ಒಂದು ಭಾಗದಲ್ಲಿ ಹೋಮ ಕುಂಡಳಿಗಳು ನಾಳೆ ಬೆಳಗ್ಗೆ 9 ಗಂಟೆಯಿಂದಾನೇ ನಡೀತಾ ಇರುವಂತದ್ದು. ಮೊದಲನೇದಾಗಿ 9:12 ತನಕ ದೇವತಾ ಪ್ರಾರ್ಥನಾ ಹಾಗೂ ಸ್ವಾತಿ ಪುಣ್ಯವಚನ, ನಂದಿ ಸಮಾರಾಧನೆ, ಕನಕ ಬಂಧನ, ವಸ್ತು ಪೂಜಾ, ಒಂದಷ್ಟು ಪೂಜೆಗಳನ್ನ ಏರ್ಪಾಡು ಮಾಡ್ತಾ ಇರುವಂತದ್ದು. 9 ಗಂಟೆಯಿಂದ 12:30 ತನಕ ಒಂದಷ್ಟು ಪೂಜೆಗಳನ್ನ ಮಾಡಿದ್ರೆ, ಅದಾದ ನಂತರ ಒಂದಷ್ಟು ಬಿಡುವನ್ನ ಮಾಡಿಕೊಂಡು 5:30ಇಂದ 8:30 ರಾತ್ರಿ ಸಂಜೆ 5:30ಇಂದ ರಾತ್ರಿ 8:30 ತನಕ ಒಂದಷ್ಟು ಪೂಜೆಗಳನ್ನ ಏರ್ಪಾಡು ಮಾಡ್ತಾ ಇರುವಂತದ್ದು. ಸುದರ್ಶನ ಮಂತ್ರ ಹೋಮವನ್ನ 8 ಕುಂಡಲಗಳಿಂದ ಮಾಡ್ತಾ ಇರುವಂತಹದ್ದು. ಹಾಗೆ ವಾಸ್ತು ಹೋಮ, ಮಂಟಪ ಸುದ್ದಿ, ಒಂದಷ್ಟು ಪೂಜೆಗಳನ್ನ ಮಾಡ್ತಾ ಇರುವಂತದ್ದು. ಹಾಗೆ 5ನೇ ತಾರೀಕು ಆದಿತ್ಯ ಹೋಮ, ಒಂದಷ್ಟು ಕುಂಡಳಿಗಳನ್ನ ಹಾಕಿ ಮಾಡ್ತಾ ಇರುವಂತದ್ದು. ನೀವು ನೋಡ್ಬೋದು, ಅಲ್ಲೇ ಪಕ್ಕದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ಕೂಡ ಇದೇ ಪಕ್ಕದ ಭಾಗದಲ್ಲಿ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಇನ್ನೂ ಕೂಡ ಅದು ಸಿದ್ಧತೆಯನ್ನ ತಯಾರಿ ಮಾಡ್ತಾ ಇರುವಂತಹದ್ದು. ಆದ್ರೆ ಇನ್ನೂ ಕೂಡ ಅದು ಜಾಸ್ತಿ ಭಾಗದಲ್ಲಿ ಆಗ್ತಾ ಇಲ್ಲ. ಈಗ ಸಿದ್ಧತೆಯನ್ನ ಕೂಡ ಮಾಡ್ಕೋತಾ ಇರುವಂತದ್ದು. ಆದ್ರೆ ನಾಳೆ ಬೆಳಗ್ಗೆ 9 ಗಂಟೆಯಿಂದ ಮಾಡ್ತಾ ಇರೋದಕ್ಕೋಸ್ಕರ ಈಗ ಎಲ್ಲವನ್ನ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಕೂಡ ಆಗ್ತಾ ಇರುವಂತದ್ದು. ನಿನ್ನೆ ದಿನಾನೇ ಪ್ರಕಾಶನ ಸ್ವಾಮೀಜಿಯವರು ತಿರುಪತಿಯ ದರ್ಶನವನ್ನ ಪಡೆದು ಅಲ್ಲಿರುವಂತಹ ಪ್ರಧಾನ ಅರ್ಚಕರು ಅಲ್ಲಿಂದ ತಿಮ್ಮಪ್ಪನ ಒಂದು ಮೂರ್ತಿಯನ್ನ ಹಾಗೂ ಲಕ್ಷ್ಮಿಯ ಮೂರ್ತಿಯನ್ನ ತಂದು ಇಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಈಗ ಸ್ಟೇಜ್ ಸಿದ್ಧತೆಗಳ ಕೂಡ ನಡೀತಾ ಇರುವಂತಹದ್ದು. ಈ ಭಾಗದಲ್ಲಿ ಸ್ಟೇಜ್ಗಳನ್ನ ಹಾಕಿ ಇಲ್ಲೇ ಶ್ರೀನಿವಾಸ ಕಲ್ಯಾಣೋತ್ಸವ ಕೂಡ ಏರ್ಪಾಡಾಗ್ತಾ ಇರುವಂತದ್ದು. ಹಾಗೆ ಈ ಭಾಗದಲ್ಲಿ 2,000ಕ್ಕೂ ಹೆಚ್ಚು ಜನ ಕೂರುವಂತಹ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂತದ್ದು. ಒಂದಷ್ಟು ಜನ ಸೇರುವಂತಹ ನಿರೀಕ್ಷೆಯಲ್ಲಿ ಇದ್ದಾರೆ. ಈ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಒಂದಷ್ಟು MLA MP ಆಗಿರ್ಬೋದು, CM ಸಿದ್ದರಾಮಯ್ಯ ಅವರಾಗಿರ್ಬೋದು, DCM DK ಶಿವಕುಮಾರ್ ಅವರು, ಒಂದಷ್ಟು ಗಣ್ಯರು ಸೇರುವಂತಹ ನಿರೀಕ್ಷೆಯಲ್ಲಿ ಕೂಡ ಇರುವಂತದ್ದು. ಹಾಗೆ ಈ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕಾಗಿ 60ಕ್ಕೂ ಹೆಚ್ಚು ಜನ ಪುರೋಹಿತರು ಕೂಡ ಸೇರ್ಪಡೆ ಹೊಂದ್ತಾ ಇರುವಂತಹದ್ದನ್ನು ಕೂಡ ನಾವು ನೋಡ್ಬೋದು. ಆದ್ರೆ ನಾಳೆ ದಿನದಿಂದಲೇ ಇವತ್ತಿನಿಂದಲೇ ಒಂದಷ್ಟು ಜನ ಪುರೋಹಿತರು ಬರ್ತಾ ಇರುವಂತದ್ದು. ಆದ್ರೆ ನಾಳೆ ಬೆಳಗ್ಗೆ 9 ಗಂಟೆಯಿಂದಲೇ ಕುಂಡಳಿ ಹಾಗೂ ಹೋಮಗಳು ನಡೀತಾ ಇರೋದ್ರಿಂದ ನಾಳೆ ದಿನಕ್ಕೆ ಫುಲ್ಲು ಎಲ್ಲ ಅರೇಂಜ್ಮೆಂಟ್ಗಳನ್ನ ಮಾಡ್ಕೋಬೇಕು ಅಂತ ಹೇಳಿ, ಒಂದಷ್ಟು ಪೂಜೆ ಪುನಸ್ಕಾರ ಮಾಡಬೇಕು ಅಂತ ಹೇಳಿ ಒಂದಷ್ಟು ಜನ ಪುರೋಹಿತರು ಈಗ ಸಂಜೆನೆ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಹಾಗೆ ಇನ್ನೊಂದಷ್ಟು ಪೂಜೆಗಳು ಕೂಡ ಇಲ್ಲಿ ನೆರವೇರ್ತಾ ಇರುವಂತದ್ದು. 4ನೇ ತಾರೀಕು ಆಗಿರ್ಬೋದು, 5ನೇ ತಾರೀಕು ಆಗಿರ್ಬೋದು, 6ನೇ ತಾರೀಕು ಆಗಿರ್ಬೋದು, ಹಾಗೆ 7ನೇ ತಾರೀಕು ಕೂಡ ಒಂದಷ್ಟು ಪೂಜೆ ಆಗ್ತಾ ಇರುವಂತದ್ದು. ಹಾಗೆ 60ನೇ ವರ್ಷದ ಸ್ವಾಮೀಜಿಯವರ ಹುಟ್ಟು ಹಬ್ಬದ ಆಚರಣೆಯ ಪ್ರಯುಕ್ತ 7ನೇ ತಾರೀಕು ಕೂಡ ವಿಶೇಷವಾದ ಪೂಜೆಯನ್ನ ಹಮ್ಮಿಕೊಳ್ತಾ ಇರುವಂತದ್ದು. ಹಾಗೆ 7ನೇ ತಾರೀಕು 1:30 ಗಂಟೆಗೆ ಸ್ವಾಮೀಜಿಯವರ ಕೇಕ್ ಕಟ್ಟಿಂಗ್ ಕೂಡ ಆರಂಭಿಸಲಾಗ್ತಾ ಇರುವಂತದ್ದು. ಹಾಗೆ ಸಿಲ್ವರ್ ಜೂಬಿ ಇರೋದ್ರಿಂದ ಸಿಲ್ವರ್ ಜೂಬಿನೂ ಕೂಡ ಅಲ್ಲಿ BGS ಶಾಲೆಯ ಮುಂಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ, ಅಲ್ಲೂ ಕೂಡ ಏರ್ಪಡಿಸಲಾಗ್ತಾ ಇದೆ. ಅಲ್ಲಿ ಸಿಲ್ವರ್ ಜೂಬಿ ಎಲ್ಲಾಗುತ್ತೋ ಅಲ್ಲಿ ನೋಡ್ಕೊ ಬರೋಣ, ಬನ್ನಿ.
ಬಿಜೆ ಶಾಲೆಯ ವ್ಯವಸ್ಥಾಪಕರು ಹಾಗೂ ನಿರ್ದೇಶಕರಾಗಿರುವಂತಹ ಶ್ರೀ 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 ಪರಮ ಪೂಜ್ಯ ಪ್ರಕಾಶ್ನಾಥ್ ಸ್ವಾಮೀಜಿಯವರ 60ನೇ ವರ್ಷದ ವಸಂತ ಮಾಸಕ್ಕೆ ಕಾಲಿಡ್ತಾ ಇದ್ದಾರೆ ಅಂತ ತಪ್ಪಾಗಲ್ಲ. 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಇರುವಂತಹ ಪ್ರಕಾಶ್ನಾಥ್ ಸ್ವಾಮೀಜಿ ಅವರಿಗೆ ಇನ್ನೊಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ಇದೇ BGS ಸ್ಕೂಲ್ ಆಗಿರ್ಬೋದು 25ನೇ ಸಿಲ್ವರ್ ಜೂಬಿ ಕೂಡ ಇದೇ ವರ್ಷ ನಡೀತಾ ಇರುವಂಥದ್ದು. 25ನೇ ವರ್ಷಕ್ಕೆ ಇದು BGS ಶಾಲೆ ಕಾಲಿಡ್ತಾ ಇದೆ ಅಂದ್ರೆ ತಪ್ಪಾಗಲ್ಲ. ಸಿಲ್ವರ್ ಜೂಬಿ ಕೂಡ ಇಲ್ಲೇ ನಡೀತಾ ಇರುವಂಥದ್ದು, ಇಲ್ಲೇ ಸ್ಟೇಜ್ಗಳನ್ನು ಹಾಕಿರುವಂಥದ್ದು. ಈ ವರ್ಷ ಸಿಲ್ವರ್ ಜೂಬ್ಲಿ ನಡೀತಾ ಇರುವಂತಹ ಕಾರಣಕ್ಕೆ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಕೂಡ ಪ್ರಕಾಶ್ನಾಥ್ ಸ್ವಾಮೀಜಿ ಅವರು ತಿರುಪತಿಗೆ ಭೇಟಿಯನ್ನ ನೀಡಿ ಅಲ್ಲಿ ತಿಮ್ಮಪ್ಪನ ಮೂರ್ತಿ ಹಾಗೂ ಲಕ್ಷ್ಮೀ ದೇವಿಯ ಒಂದು ಮೂರ್ತಿಯನ್ನು ಅಲ್ಲಿಂದನೇ ಪ್ರಧಾನ ಅರ್ಚಕರಾಗಿರುವಂತಹ ತಿರುಪತಿಯ ಪ್ರಧಾನ ಅರ್ಚಕರಾಗಿರುವಂತಹ ಒಂದಷ್ಟು ಜನ ಅರ್ಚಕರ ಕೈಯಿಂದನೇ ಮೂರ್ತಿಗಳನ್ನು ತರಿಸ್ತಾ ಇರುವಂಥದ್ದು. ಹಾಗೆ ಇವತ್ತು ತಿರುಪತಿ ದರ್ಶನ ಪಡೆದು ಇವತ್ತು BGS ಶಾಲೆಯ ಆವರಣಕ್ಕೆ ಇವತ್ತು ಪ್ರಕಾಶ್ನಾಥ್ ಸ್ವಾಮೀಜಿ ಅವರು ಬರ್ತಾ ಇರುವಂಥದ್ದು. ಇಲ್ಲಿ ಈ ಸಿಲ್ವರ್ ಜೂಬ್ಲಿಯನ್ನ 6ನೇ ತಾರೀಕು ಸಂಜೆ 5:30 ಗಂಟೆಗೆ ಇದೇ ಭಾಗದಲ್ಲಿ ಸಿಲ್ವರ್ ಜೂಬ್ಲಿಯನ್ನ ಕೂಡ ಆಚರಿಸ್ತಾ ಇರುವಂಥದ್ದು. ಇಲ್ಲಿ ಒಂದಷ್ಟು ಗಣ್ಯರು ಕೂಡ ಬಂದು ಸೇರುವಂತಹ ನಿರೀಕ್ಷೆ ಇದೆ. ಈಗ ಆಲ್ರೆಡಿ ಪ್ರಿಪರೇಷನ್ ಸ್ಟಾರ್ಟ್ ಆಗಿರುವಂಥದ್ದು. ಆದ್ರೆ ಇಲ್ಲಿ 6ನೇ ತಾರೀಕು ಇಲ್ಲಿ ನಡೀತಾ ಇರುವಂಥದ್ದು. ಆದ್ರೆ ಇವತ್ತಿನಿಂದಲೇ ಪ್ರಿಪರೇಷನ್ ಕೂಡ ನಡೀತಾ ಇರುವಂಥದ್ದು. ಸ್ಟೇಜ್ ಆವರಣದ ಮುಂಭಾಗ ಇಲ್ಲಿರುವಂಥದ್ದು, ಇಲ್ಲಿ ಸ್ಟೇಜ್ ಆವರಣ ಕೂಡ ಹಾಕ್ತಾ ಇರುವಂಥದ್ದು. ಒಂದಷ್ಟು ಪ್ರಿಪರೇಷನ್ಗಳು ಭಾರಿ ಜೋರಾಗಿ ನಡೀತಾ ಇದೆ. ಹಾಗೆ ಈ ಒಂದು ಸಿಲ್ವರ್ ಜೂಬ್ಲಿ 5:30ಗೆ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಹಾಗೆ ಆಚರಣೆಗಳು, ಒಂದಷ್ಟು ಹೋಮಗಳು, ಒಂದಷ್ಟು ಪೂಜೆಗಳು ಕೂಡ ನೆರವೇರ್ತಾ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು ಸ್ಟೇಜ್ ಆವರಣದ ಮುಂಭಾಗದಲ್ಲಿ ಇಲ್ಲಿ 2,000ಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಕೂಡ ಒಂದಷ್ಟು ಜನರದ್ದು ಇರುವಂಥದ್ದು. ಕಾತರದಿಂದ ಕಾಯ್ತಾ ಇದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಸ್ವಾಮೀಜಿಗಳು ಬರ್ತಾರೆ ಅನ್ನುವಂಥದ್ದು. ಅವರು ಬಂದು ನೋಡ್ತಾರೆ, ಎಷ್ಟು ಗಂಟೆಗೆ ಬಂದು ಇದನ್ನ ನೋಡ್ತಾರೆ, ಯಾವ ರೀತಿ ಪ್ರಿಪ್ರೇಷನ್ ಆಗ್ತಾ ಇದೆ ಅನ್ನುವಂಥದ್ದು, ಸ್ವಾಮೀಜಿ ಬಂದು ಯಾವ ರೀತಿ ನೋಡ್ತಾರೆ, ಯಾವಾಗ ಬರ್ತಾರೆ ಅನ್ನುವಂಥ ಕಾತರದಲ್ಲಿ ಒಂದಷ್ಟು ಜನ ಕಾಯ್ತಾ ಇರುವಂಥದ್ದು. ಹಾಗೆ ಇವತ್ತಿನಿಂದಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರುವಂಥದ್ದು. 6ನೇ ತಾರೀಕು ಸಂಜೆ 5:30ಗೆ ಇದೇ ಭಾಗದಲ್ಲಿ ಸಿಲ್ವರ್ ಜೂಬ್ಲಿ ಕೂಡ ನಡೀತಾ ಇರುವಂಥದ್ದು. ಈ ವರ್ಷ ಒಂದು ವಿಶೇಷ ಅಂತ ಅಂದ್ರೆ ತಪ್ಪಾಗಲ್ಲ, 60ನೇ ವರ್ಷಕ್ಕೆ ಪ್ರಕಾಶ್ನಾಥ್ ಸ್ವಾಮೀಜಿ ಅವರು ಕಾಲಿಡ್ತಾ ಇರುವಂಥದ್ದು. ಹಾಗೆ ಇದೇ BGS ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲ್ ಹಾಗೂ ಹಾಸ್ಪಿಟಲ್ 25ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ಸುಮಧುರ ಅಂತ ಅಂದ್ರೆ ತಪ್ಪಾಗಲ್ಲ. ಎಸ್, ಇನ್ನಷ್ಟು ಹೇಳ್ತಾ ಹೋಗ್ತೀನಿ. ಈಗ ಒಂದಷ್ಟು ನಾನು ಆಲ್ರೆಡಿ ತೋರಿಸ್ದೆ, ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಎಷ್ಟೊಂದು ಹೋಮ ಕುಂಡಳಿಗಳು ನಡೀತಾ ಇತ್ತು ಅನ್ನುವಂಥದ್ದು. ಹಾಗೆ 4ನೇ ತಾರೀಕು ನಾಳೆ ದಿನ ಬೆಳಗ್ಗೆ 9 ಗಂಟೆಯಿಂದಲೇ ಒಂದಷ್ಟು ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರುವಂಥದ್ದು. ಹಾಗೆ ಇಲ್ಲಿ 6ನೇ ತಾರೀಕು ಕೂಡ ಅಷ್ಟೇ ಸಿಲ್ವರ್ ಜೂಬ್ಲಿ ಕೂಡ ಆಚರಿಸ್ತಾ ಇರುವಂಥದ್ದು. ಹಾಗೆ ಅವತ್ತಿನ ದಿನ ಕೂಡ ಅಷ್ಟೇ ಒಂದಷ್ಟು ಹೋಮ ಕುಂಡಳಿಗಳು ಕೂಡ ನಡೀತಾ ಇರುವಂಥದ್ದು. ಆದ್ರ ದಿನ 7ನೇ ತಾರೀಕು ಪ್ರಕಾಶ್ನಾಥ್ ಸ್ವಾಮೀಜಿಯವರ ಹುಟ್ಟುಹಬ್ಬದ ಆಚರಣೆಯನ್ನ ಕೂಡ ಅಷ್ಟೇ 1:15ಗೆ ಕೇಕ್ ಕಟ್ಟಿಂಗ್ಗಳ ಮೂಲಕ ಒಂದಷ್ಟು ಜನ ಗಣ್ಯರು MLA MP ಆಗಿರ್ಬೋದು ಒಂದಷ್ಟು ಜನ ಭಾಗವಹಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಸ್ವಾಮೀಜಿಯವ್ರನ್ನ ಭೇಟಿ ಮಾಡಲಿಕ್ಕೆ. ಅವರ ಕೈಯಿಂದ ಕೇಕ್ ಕಟ್ಟಿಂಗ್ ಕೂಡ ನಡೀತಾ ಇರುವಂಥದ್ದು. ಅದಾದ ಬಳಿಕ ಒಂದಷ್ಟು ಜನ 3,000ಕ್ಕೂ ಹೆಚ್ಚು ಜನಸಂಖ್ಯೆ ಇಲ್ಲಿ ಬಂದು ಸೇರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಕಾದು ನೋಡ್ಬೇಕಾಗಿದೆ ಯಾವ ರೀತಿ ತಯಾರಿಗಳು ನಡೀತಾ ಇದೆ ಅನ್ನೋದು ನಾನು ಈಗಾಗಲೇ ತೋರಿಸ್ದೆ. ಕಾದು ನೋಡ್ಬೇಕಾಗಿದೆ ಎಷ್ಟು ಜನ ಸೇರ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ನಾನು ಆಗ್ಲೇ ಹೇಳ್ದಂಗೆ 4ನೇ ತಾರೀಕು ನಾಳೆ ದಿನ ಬೆಳಗ್ಗೆಯಿಂದಾನೇ ಹೋಮ ಕುಂಡಳಿಗಳು ಕೂಡ ನಡೀತಾ ಇರುವಂಥದ್ದು. ನಾಳೆಯಿಂದಾನೇ ಶುರುವಾಗಿ ಹೋಮ ಕುಂಡಳಿಗಳು 7ನೇ ತಾರೀಕು ಸಂಜೆ ತನಕನೂ ಇರುವಂಥದ್ದು ಹೋಮ ಕುಂಡಳಿ. ಅದಾದ ನಂತರ ಕೇಕ್ ಕಟ್ಟಿಂಗ್ ಅದು ಇದು ಇರುತ್ತೆ. ಅದಾದ ಬಳಿಕ ಒಂದಷ್ಟು ಫಂಕ್ಷನ್ಗಳು ಕೂಡ ಇರುತ್ತೆ ಶಾಲೆಯ ಆವರಣ ಮುಂಭಾಗದಲ್ಲಿ. ಈಗಾಗಲೇ ನಾನು ತೋರಿಸ್ದಂಗೆ ಸಿಲ್ವರ್ ಜೂಬ್ಲಿಯ ಆವರಣ ಇಲ್ಲೇ ನಡೆಯುವಂಥದ್ದು ಸಿಲ್ವರ್ ಜೂಬ್ಲಿ. ಅದಾದ ನಂತರ ಒಂದಷ್ಟು ಸಭೆ ಸಮಾರಂಭಗಳು ನಡೀತಾ ಇರುವಂಥದ್ದು. ಗಣ್ಯರು ಕೂಡ ಬಂದು ಸೇರ್ಪಡೆ ಆಗುವಂತಹ ಒಂದು ಮಾಹಿತಿ ಇರುವಂಥದ್ದು. ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಐಶ್ವರ್ಯಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.